ಈ ಒಂದು ಮಲಾಕಾ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಇಟ್ ಇಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಸೊ ಬೇಸಿಕಲಿ ಈ ಒಂದು ಮಲಾಕಾದಲ್ಲಿ ಡಚ್, ಪೋರ್ಚುಗೀಸ್ ಮತ್ತೆ ಬ್ರಿಟಿಷರು ಆಳ್ವಿಕೆನ ನಡೆಸ್ತಾರೆ. ನೆನಪಿಗೋಸ್ಕರ ಅವ್ರ ಮಗ ಕಟ್ಸಿರೋದು. ಸೊ ಮಲಾಕಾದಲ್ಲಿ ಈ ಒಂದು ಸೈಕಲ್ ರೈಡ್ ತುಂಬಾನೇ ಫೇಮಸ್ ಇದೆ. ಒಂದ್ 2 kg ಸಣ್ಣ ಮಾಡ್ಕೊಂಡು ಹೋಗೋದ ಅಂತ ನಮ್ ದೇಶ ಆಗಲ್ಲ. ಬ್ರೆಡ್ ಬಂದ್ ತಿಂದೇನೆ ದಬ್ಬ ಬ್ರೆಡ್ ತರ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಮಲೇಷ್ಯಾ. ಸೊ ಕರೆಂಟ್ಲಿ ಮಲೇಷ್ಯಾದಲ್ಲಿ ಕ್ವಾಲಾಲಂಪುರಲ್ಲಿ ಇದ್ದೀವಿ. ಸೊ ಕ್ವಾಲಾಲಂಪುರಿಂದ ಇನ್ನೊಂದು ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಒಂದು ಸಿಟಿ ಹೆಸರು ಬಂದು ಮಲಾಕಾ ಅಂತ. ಸೊ ಇವತ್ತು ಮಲಾಕಾನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮಲಾಕಾಗೆ ನಾವು 1 ಡೇ ಇಟ್ಕೊಂಡಿದ್ದೀವಿ. ಸೊ 1 ಡೇಲಿ ಮಲಾಕಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಇಲ್ಲಿ ಕ್ವಾಲಾಲಂಪುರಿಂದ ಮಲಾಕಾಗೆ ಆಲ್ಮೋಸ್ಟ್ 2 hours ಜರ್ನಿ ಇದೆ, ಅಂದರೆ 120 kilometers ಇದೆ. ಸೊ 2.5 ಗಂಟೆ ಬಸ್ ರೈಡ್ ನ ಮಾಡ್ಕೊಂಡು ಕ್ವಾಲಾಲಂಪುರ್ ಇಂದ ಮಲಾಕಾ ಸಿಟಿಗೆ ಬಂದಿದ್ದೀವಿ. ಸೊ ಮಲಾಕಾ ಬಂದು ಮಲೇಷ್ಯಾದಲ್ಲಿರುವಂತ 13 ಸ್ಟೇಟ್ಗಳಲ್ಲಿ ಇದು ಒಂದು ಸ್ಟೇಟ್. ಸೊ ಆ ಒಂದು ಸ್ಟೇಟ್ ಅಲ್ಲಿ ಮಲಾಕಾ ಸಿಟಿ ಬಂದು ಕ್ಯಾಪಿಟಲ್ ಆಗಿದೆ. ಸೊ ಇವತ್ತು ನಾವು ಈ ಒಂದು ಮಲಾಕಾ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮಲಾಕಾ ಸಿಟಿ ಬಂದು ಇಟ್ ಇಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ನಾವು ಪೆನಾಂಗಲ್ಲಿ ಇರುವಂತ ಜಾರ್ಜ್ ಟೌನ್ ಯಾವ ರೀತಿ ಯುನೆಸ್ಕೋ ರೆಕಗ್ನೈಸ್ಡ್ ಸೈಟ್ ಆಗಿದೆಯೋ, ಸೊ ಅದೇ ರೀತಿ ಈ ಒಂದು ಮಲಾಕಾನು ಸಹ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತಿಸ್ಕೊಂಡಿದೆ. ಸೊ ಇವತ್ತು ನಾವು ಮಲಾಕಾನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬೇಸಿಕಲಿ ಈ ಒಂದು ಮಲಾಕಾದಲ್ಲಿ ಡಚ್, ಪೋರ್ಚುಗೀಸ್ ಮತ್ತೆ ಬ್ರಿಟಿಷರು ಆಳ್ವಿಕೆನ ನಡೆಸ್ತಾರೆ. 1511ರಿಂದ ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಂತ ವರ್ಷ 1957 ತನಕನೂ ಅವರು ಆಳ್ವಿಕೆನ ನಡೆಸಿದ್ದಾರೆ. ಈ 3 ಇದು ಡಚ್, ಪೋರ್ಚುಗೀಸ್ ಮತ್ತೆ ಬ್ರಿಟಿಷರು. ಸೊ ಇವತ್ತು ನಾವು ಫಸ್ಟ್ ಸ್ಪಾಟ್ ಅಲ್ಲಿ ನಿಂತಿರೋದು ಬಂದು ಡಚ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಪೂರಾ ಇಟ್ ಈಸ್ ಡಚ್ ಸ್ಕ್ವೇರ್. ಸೊ ಈ ಒಂದು ಡಚ್ ಸ್ಕ್ವೇರ್ ಅಲ್ಲಿ ಮೇನ್ ಆಗಿ ಬಂದು ಇಲ್ಲಿ ಚರ್ಚ್ ಇದೆ, ಮತ್ತೆ ಒಂದು ಫೇಮಸ್ ಟವರ್ ಇದೆ, ಮತ್ತೆ ಆಗಿನ ಕಾಲದಲ್ಲಿ ಡಚ್ಚರು ಬಳಸ್ತಿದ್ದ ಗೌರ್ಮೆಂಟ್ ಆಫೀಸ್ ನ ಇವಾಗ ಮ್ಯೂಸಿಯಂ ಮಾಡಿದ್ದಾರೆ. ಸೊ ಈ ಒಂದು 3 ಸ್ಪಾಟ್ ಈ ಒಂದು ಡಚ್ ಸ್ಕ್ವೇರ್ ಅಲ್ಲಿ ಇದೆ. ಸೊ ಅದನ್ನ ಫಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. Sunshine, I think I found it now. What I've been looking for, isn't it beautiful? It's got my head all up in the. ಸೊ ನಾವು ಇವಾಗ ಫಸ್ಟ್ ಇರೋದು ಈ ಒಂದು ಚರ್ಚ್. ಸೊ ಈ ಒಂದು ಚರ್ಚ್ ಕಟ್ಸಿದ್ದು ಡಚ್ ಅವರು ಇನ್ 1753. ಸೊ ಯಾಕೆ ಅಂತಂದರೆ ಡಚ್ ಅವ್ರು ಆಳ್ವಿಕೆ ನಡೆಸ್ತಿದ್ರಲ್ಲ, ಸೊ ಅವ್ರಿಗೆ ಒನ್ ಆಫ್ ದ ಪ್ಲೇಸ್ ಆಫ್ ವರ್ಷಿಪ್ ಥರನೂ ಇತ್ತು. ಸೊ ಈ ಒಂದು ಚರ್ಚ್ನ ಕಟ್ಟಕ್ಕೆ ಅವರು 12 ವರ್ಷನ ತಗೊಳ್ತಾರೆ. ಸೊ ಯಾವಾಗ ಬ್ರಿಟಿಷರು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ 1795 ಸೊ ಅವಾಗಿಂದ ಇದು ಸ್ವಲ್ಪ ಮಾಡ್ರೇಷನ್ ಏನಾರ ಮಾಡಿಕೊಂಡು ಬ್ರಿಟಿಷರು ಈ ಒಂದು ಚರ್ಚ್ನ ಬಳಸ್ತಿದ್ರು. ಬಟ್ ಫಸ್ಟ್ ಕಟ್ಸಿದ್ದು ಬಂದು ಈ ಒಂದು ಚರ್ಚ್ನ ಇಟ್ ಈಸ್ ಬೈ ಡಚ್ ಇನ್ 1753. ಸೊ ಇದಕ್ಕೆ ಎಂಟ್ರೆನ್ಸ್ ಈ ರೀತಿ ಇದೆ.
ಆಲ್ಮೋಸ್ಟ್ ಈ ಒಂದು ಚರ್ಚ್ ಬಂದು 500 ವರ್ಷ ಹಳೆಯ ಚರ್ಚ್ ಇದು. ಸೊ ನೀವು ಇಲ್ಲಿ ಏನು ಫ್ಲೋರಿಂಗ್ ನೋಡ್ತಾ ಇರ್ಬೋದು, ಕಲ್ಲಿನ ಫ್ಲೋರಿಂಗ್. ಸೊ ಅದೇ ರೀತಿ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಇದೇನೋ ಇದೆ. ಈ ಒಂದು ಚರ್ಚ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಫಂಕ್ಷನಿಂಗ್ ಚರ್ಚ್ ಇನ್ ಮಲೇಷ್ಯಾ ಅಂತಲೇ ಕರಿಬೋದು. ಆಲ್ಮೋಸ್ಟ್ 500 ಇಯರ್ಸ್ ಈ ಒಂದು ಚರ್ಚ್ಗೆ ಆಗಿದೆ. ಸೊ ಡಚ್ ಅವ್ರು ಆಳ್ವಿಕೆ ನಡೆಸಿದಾಗ ಅವ್ರು ಕಟ್ಟಿಸಿದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಂಡ್ರು. ಬ್ರಿಟಿಷರು ಬಂದಾಗ ಸ್ವಲ್ಪ ಮಾಡ್ರೇಷನ್ನ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಇದನ್ನು ರೆನೋವೇಟ್ನ ಮಾಡಿಕೊಂಡ್ರು ಈ ಒಂದು ಚರ್ಚ್ನ. ಇದೇನು ಪೂಜೆ ಇದು? ಜಸ್ಟ್ ಲೈಕ್ ಇದು ಸ್ಟ್ರೀಟ್ ಚರ್ಚ್ ಆ ಕಡೆ ಈ ಕಡೆ ಅಯ್ಯೋ ಚೆನ್ನಾಗಿತ್ತದು. ಸೊ ಇದು ಬಂದು ನೀವ್ ಹಿಂದೆ ಏನ್ ನೋಡ್ತಿದ್ರ, ಇದು ಮೆಲಾಕಾದು ಕ್ಲಾಕ್ ಟವರ್. ಈ ಚರ್ಚ್ ಮುಂದೆಗಡೆ ನೀವೇನ್ ನೋಡ್ತಿದ್ದೀರಾ, ಇದು ಒಬ್ಬ ಚೈನೀಸ್ ಕಮ್ಯುನಿಟಿ ಲೀಡರ್ ಮತ್ತೆ ಬಿಸ್ನೆಸ್ ಮ್ಯಾನ್ ಅವನ ನೆನಪಿಗೋಸ್ಕರ ಅವ್ರ ಮಗ ಕಟ್ಸಿರೋದು. ಸೊ ಇದು ಬೇಸಿಕಲಿ ಬ್ರಿಟನ್ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತು, ಆದ್ಮೇಲೆ ಇಲ್ಲಿ ಬಂದು ಇನ್ಸ್ಟಾಲ್ ಮಾಡಿರೋದು. ಮೆಲಾಕಾ ಸಿಟಿಯಲ್ಲಿ. ಸೊ ಬೇಸಿಕಲಿ ಅಂದ್ರೆ ಆಂಟ್ರಪ್ರನರ್ ಇಲ್ಲಿ ವರ್ಕ್ ಮಾಡ್ತಿದ್ದು. ಮೆಲಾಕಾ ಸಿಟಿಯಲ್ಲಿ ಇದ್ದಿದ್ದವರು ನೆನಪಿಗೋಸ್ಕರ ಮಗ ಕಟ್ಸಿರೋದು ಕ್ಲಾಕ್ ಟವರ್. ಇದೇನಿಲ್ಲಿ ಸ್ಟ್ಯಾಟ್ಯೂಸ್ ಅಂತ ಇದೆಯಲ್ಲ, ಇದು ಡಚ್ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಆಗಿತ್ತು. ಅದನ್ನ ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇದು 20 ರಿಂಗಿಟ್ ಎಂಟ್ರೆನ್ಸ್ ಫೀ. ಸೊ ಮಲಾಕಾದಲ್ಲಿ ಈ ಒಂದು ಸೈಕಲ್ ರೈಡ್ ತುಂಬಾನೇ ಫೇಮಸ್ ಇದೆ. ಸೊ ಹಾಗಾಗಿ ನಾವು ಈ ಒಂದು ಸೈಕಲ್ ರೈಡ್ನ ತಗೊಳ್ತಾ ಇದ್ದೀವಿ. ಫುಲ್ಲು ಹಾಡನ್ನ ಹಾಕೊಂಡು ಹಿಂದಿ ಹಾಡು ಹಿಂದಿ ಹಾಡು ಕನ್ನಡ ಹಾಕ್ಸೋದ ಏನ್ ಕನ್ನಡ ಹಾಡು ನಾವು ಹಾಡುವ ಸೊ ಈ ಒಂದು ಸೈಕಲ್ ರೈಡ್ ಅಲ್ಲಿ 25 ರಿಂಗೆಟ್ಸ್ ಕೊಟ್ರೆ 3 ಸ್ಟಾಪ್ಗೆ ನಿಲ್ಲಿಸ್ತಾರೆ. 50 ರಿಂಗೆಟ್ ಕೊಟ್ರೆ ಆಲ್ಮೋಸ್ಟ್ 8 ಸ್ಪಾಟ್ಸ್ಗೆನೋ ನಿಲ್ಲಿಸ್ತಾರೆ. ಸೊ ನಾವು 25 ರಿಂಗೆಟ್ಸ್ ನ ತಗೊಂಡು 3 ಸ್ಪಾಟ್ಗೆ ನಿಲ್ಲಿಸ್ಕೊಂಡ್ವಿ. ಪೂಜಾ ಕನ್ನಡ ಹಾಡ್ ಹಾಕ್ಸೋದ ನೆಕ್ಸ್ಟ್. ಪೂಜಾ ಹಾವು ನೋಡಲಿ ಇಲ್ಲಿ ಹಾವು. ಸೊ ಅವರು ಒಂದು ಸ್ಪಾಟಿಗೆ ತಂದು ನಿಲ್ಲಿಸ್ತಾರೆ. ಸೊ ಅಲ್ಲಿ 3 ಪ್ಲೇಸಸ್ಗಳಿರುತ್ತೆ. ಸೊ ಫಸ್ಟ್ ಪ್ಲೇಸ್ ಬಂದು ನನ್ನ ಹಿಂದೆಗಡೆ ಕಾಣ್ತಾ ಇರುವಂಥ ಈ ಒಂದು ಹಳೆ ಕೋಟೆ, ಡಚ್ ಅವ್ರು ಕಟ್ಟಿರುವಂತಹ ಕೋಟೆ. ಸೊ ಎಲ್ಲ ಮುರಿದೋಗಿದೆ. ನಂತರ ಇಲ್ಲೊಂದು ಮೆಮೋರಿಯಲ್ ಇದೆ, ಇಂಡಿಪೆಂಡೆನ್ಸ್ ಮೆಮೋರಿಯಲ್ ಹಾಲ್ ಥರ. ಸೊ ಇದು ದಿಸ್ ವೆಹಿಕಲ್. This call this a Trishaw. Huh? Trishaw. Trishaw, yes. Okay. This Trishaw in Malacca only have. Malacca. This Malaysia have Trishaw, Penang, Terengganu and Malacca only. This have Trishaw. Okay.
ಸೊ ಈ ಒಂದು ಟ್ರೈಸೈಕಲ್ ರೈಡ್ ಏನಿದೆಯೋ ಇದು ಮಲಾಕಾದಲ್ಲಿ ಮಾತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಒಂದು ಸಣ್ಣ ರೌಂಡಿಗೆ 25 ರಿಂಗೆಟ್ಸ್ ಆಗುತ್ತೆ, ಬಟ್ ಡೆಫಿನೆಟ್ಲಿ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಮಲಾಕಾಗೆ ಬಂದರೆ ನೀವು ಖಂಡಿತವಾಗ್ಲೂ ಈ ಒಂದು ಟ್ರೈಸೈಕಲ್ ರೈಡ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿರುವಂಥ ಓಡಿಸ್ತಾರಲ್ಲ ಡ್ರೈವರ್ಸ್ಗಳು, ಸೊ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಸ್ಪಾಟ್ನ ಲೈಕ್ ಏನೇನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಟ್ಸ್ ಅ ಮಸ್ಟ್ ಟ್ರೈ. ಇವಾಗ ನಾವಿದ್ದೀವಿ ಮಲಾಕಾದು ಒನ್ ಆಫ್ ದ ಮ್ಯೂಸಿಯಂ. ಸೊ ಈ ಒಂದು ಮ್ಯೂಸಿಯಂ ಅಲ್ಲಿ ನಿಮಗೆ ಮಲಾಕಾ ರಿಲೇಟೆಡ್ ಮಾಡೆಲ್ಸ್ಗಳು ಲೈಕ್ ಯಾವ ರೀತಿ ಇತ್ತು ಅಂದ್ರೆ ಲೈಕ್ ಶಿಪ್ಸ್ ಆಗಿರ್ಬೋದು. ಯಾಕಂದ್ರೆ ಮಲಾಕಾ ಸ್ಟ್ರೇಟ್ ಏನಿದೆಯೋ ಇಟ್ ಈಸ್ ಒನ್ ಆಫ್ ದ ಮೇನ್ ಸ್ಟ್ರೇಟ್ ಅಂತಾನೆ ಹೇಳ್ಬೋದು ಇಂಡಿಯಾ ಮತ್ತೆ ಪೆಸಿಫಿಕ್ ಓಷನ್ಗೆ ಟ್ರೇಡಿಂಗ್ ವೈಸ್. ಸೊ ಅದು ಈಗಲೂ ಸಹ ಕೆಲಸ ಮಾಡ್ತಾ ಇದೆ. ಸೊ ಆ ರೀತಿಯಾದ ಮಾಡೆಲ್ಸ್ಗಳೆಲ್ಲ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದು ಬಂದು ಮಲಾಕಾದು ಬ್ರಿಡ್ಜ್ ಮಾಡೆಲ್. ಸೊ ಈ ಒಂದು ಮಲಾಕಾದು ರಿವರ್ ಏನಿದೆಯೋ ಆ ರಿವರ್ ಮೇಲೆ ಈ ತರ ಬ್ರಿಡ್ಜ್ ಇದೆ. ಸೊ ಅದರದ್ದು ಮಾಡೆಲ್ನ ಇಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಮಿನಿ ಥಿಯೇಟರ್ಸ್ ಇದೆ. ಸೊ ಮಲಾಕಾದಲ್ಲಿ ಒನ್ ಆಫ್ ದ ಮೇನ್ ಆಕ್ಯುಪೇಷನ್ ಅವಾಗಿನ ಕಾಲದಲ್ಲಿ ಲೈಕ್ 1500s ಲೈಕ್ ಯಾಕೆ ಡಚ್ಚು, ಪೋರ್ಚುಗೀಸು, ಬ್ರಿಟಿಷರು ಬಂದಿಲ್ಲ ಆಳ್ವಿಕೆ ಮಾಡ್ತಿದ್ರು ಅಂತ ಹೇಳೋದಾದ್ರೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಟ್ರೇಡಿಂಗ್. ಸೊ ಯಾಕೆ ಅಂತಂದ್ರೆ ಇಲ್ಲಿ ಹರಿಯುವಂಥ ನೀರೇನಿದೆಯೋ ಅದು ಇಂಡಿಯಾ ಮತ್ತು ಪೆಸಿಫಿಕ್ ಓಷನ್ಗೆ ಕನೆಕ್ಟ್ ಆಗುತ್ತೆ. ಸೊ ಟ್ರೇಡಿಂಗ್ಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಮಲಾಕಾ ಒನ್ ಆಫ್ ದ ಇಂಪಾರ್ಟೆಂಟ್ ಪೋರ್ಟ್ ಆಗಿತ್ತು, ಎಸ್ಪೆಷಲಿ ಫಾರ್ ಟ್ರೇಡಿಂಗ್. ಸೊ ಅದರದ್ದು ಮಾಡೆಲ್ನ ನೀವು ನೋಡ್ತಾ ಇರ್ಬೋದು, ಲೈಕ್ ಯಾವ ರೀತಿ ಸ್ಪೈಸಸ್ಗಳು ಮತ್ತು ಅಕ್ಕಿ, ಬೇಳೆ ಇದನ್ನೆಲ್ಲ ಮಾರ್ತಾ ಇದ್ರು ಅಂತ. ಸೊ ಒಂದು ಮಾಡೆಲ್ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ಮಲಾಕಾದಲ್ಲಿ ಅಂಗಡಿಗಳು ಅಂತ. ಈ ಒಂದು ಮಲಾಕಾದಲ್ಲಿ ಮೇನ್ ಪ್ಲೇಸಸ್ ಏನಿದೆಯೋ ಸೊ ಅದ್ರದ್ದು ಮಾಡೆಲ್ನ ಮಾಡಿಟ್ಟಿದ್ದಾರೆ. ಸೊ 1400ನೇ ಇಸ್ವಿಯಲ್ಲಿ ಸತ್ತಿರುವಂಥ ವ್ಯಕ್ತಿಗಳ ಸ್ಕೆಲಿಟನ್ ಇವಾಗ 2007 ಸಿಕ್ಕಿರೋದು. ಸೊ ಈ ಒಂದು 4 ಸ್ಕೆಲಿಟನ್ ಏನಿದೆಯೋ ಅದೆಲ್ಲ ಒಂದೇ ಜಾಗದಲ್ಲಿ ಸಿಕ್ಕಿರುವಂಥ ಸ್ಕೆಲಿಟನ್. ಇಲ್ಲಿ ನೋಡ್ತಾ ಇರ್ಬೋದು ಆರ್ಕಿಯಾಲಜಿಸ್ಟ್ಗಳು ಅದನ್ನ ತೆಗಿತಾ ಇರೋದು. ಸೊ ಈ ಒಂದು ಮ್ಯೂಸಿಯಂ ಫಸ್ಟ್ ಫ್ಲೋರಲ್ಲಿ ನಿಮಗೆ ಮಲಾಕಾದವರು ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಅವ್ರು ಹಾಕೊಳ್ತಿದ್ದ ಬಟ್ಟೆ ಆಗಿರ್ಬೋದು, ಯಾವ ರೀತಿ ಆಕ್ಸೆಸರೀಸ್ನ ಹಾಕೋತಾ ಇದ್ರು, ಸೊ ಆ ಒಂದು ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ಇವು ನನ್ನ ಹಿಂದೆ ನೋಡ್ತಾ ಇರೋದು ಅವರು ಹಾಕೊಳ್ತಿದ್ದಂತಹ ಬಟ್ಟೆಗಳು, ಲೈಕ್ ಟ್ರೆಡಿಷ್ನಲ್ ಮಲಾಕಾ ಗಾರ್ಮೆಂಟ್ಸ್. ಮತ್ತು ಅವ್ರು ಬಳಸ್ತಿದ್ದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ವೈಲಿನ್ ಆಗಿರಲಿ, ಕೋಂಪಾಂಗ್. ಸೊ ಮಲಾಕಾದ ಬಟ್ಟೆಗಳು ಯಾವ ರೀತಿ ಗಾರ್ಮೆಂಟ್ಸ್ಗಳಿತ್ತು ನೋಡಿದ್ರಿ. ಸೊ ಇವಾಗ ಅವ್ರು ಬಳಸ್ತಿದ್ದಂತಹ ಬ್ಯಾಗ್ಸ್ಗಳು, ಆಕ್ಸೆಸರೀಸ್ ನೋಡ್ತಾ ಇರ್ಬೋದು, ಬ್ಯಾಗ್ಸ್ಗಳು, ಮ್ಯಾಟ್, ಮತ್ತು ಅವ್ರು ಯೂಸ್ ಮಾಡ್ತಿದ್ದಂಥ ಪರ್ಸ್ಗಳಾಗಿರ್ಬೋದು. ಮತ್ತು ಎಸ್ಪೆಷಲಿ ಮಲಾಕಾದಲ್ಲಿ ಫೂಟ್ವೇರ್ ತುಂಬ ಫೇಮಸ್ ಇದೆ. ಸೊ ಇದು ಬಂದು ಬೀಡೆಡ್ ಸಣ್ಣ ಸಣ್ಣ ಮಣಿಗಳಲ್ಲಿ ಮಾಡಿರುವಂಥ ಫೂಟ್ವೇರ್, ಪರ್ಸಸ್ಗಳಾಗಿರ್ಬೋದು. ಅಲ್ಲಿ ನೋಡಿ ಹ್ಯಾಂಡ್ ಪರ್ಸ್. ಮತ್ತು ಇದು ಅವ್ರದ್ದು ಗೇಮಿಂಗ್ ಇನ್ಸ್ಟ್ರೂಮೆಂಟ್, ಸ್ಪಿನ್ನರ್. ಮತ್ತು ನಮ್ಮ ಕಡೆ ಅಳುಗುಳಿ ಮನೆ ಇದೆಯಲ್ಲ, ಸೊ ಅದೇ ರೀತಿ ಇದೆ ಅಳುಗುಳಿ ಮನೆ. ಮತ್ತು ಗಾಳಿಪಟಗಳು ಮತ್ತು ಬಾಲ್. ಸೊ ಇದು ಬಂದು ಸುಲ್ತಾನೇಟ್ ಮ್ಯೂಸಿಯಂ. ಸೊ ಈ ಒಂದು ಮ್ಯೂಸಿಯಂ ಲೈಕ್ ಯಾವ ರೀತಿ ಆಗಿನ ಕಾಲದ ರಾಜ ಇದ್ನೋ ಸೊ ಅದ್ರದ್ದು ಆಡಿಯನ್ಸ್ ಹಾಲ್ ಇರ್ಬೋದು, ಮತ್ತು ಅವ್ರು ಬಳಸ್ತಿದ್ದ ಐಟಮ್ಸ್ಗಳಾಗಿರ್ಬೋದು, ಸೊ ಅದನ್ನೆಲ್ಲ ಮ್ಯೂಸಿಯಮಲ್ಲಿ ಹೆಂಗೆ ಪ್ರಿಸರ್ವ್ ಮಾಡಿದ್ದಾರೆ ಅಥವಾ ಯಾವ ರೀತಿ ಇದೆ ಅಂತ ಒಂದು ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ಈ ಒಂದು ಮ್ಯೂಸಿಯಂಗೆ ಫಾರಿನರ್ಸ್ಗೆ ಎಂಟ್ರಿ ಬಂದು 20 ರಿಂಗೆಟ್ಸ್, ನಾರ್ಮಲ್ ಮಲೇಷಿಯನ್ಗೆ 10 ರಿಂಗೆಟ್ಸ್. ಸೊ ನಾವು 20 ಥರ ಕೊಟ್ಟು ಈ ಒಂದು ಮ್ಯೂಸಿಯಂ ನೋಡಲಿಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಮ್ಯೂಸಿಯಮಲ್ಲಿ ಫಸ್ಟ್ ಸ್ಪಾಟ್ ಬಂದು
ಆಡಿಯನ್ಸ್ ಹಾಲ್ ಅಂತಂದ್ರೆ ರಾಜ ದರ್ಬಾರ್ನ ನಡೆಸ್ತಿದ್ನಲ್ಲ, ಸೊ ಆ ಒಂದು ಹಾಲ್ದು ರೆಪ್ಲಿಕೇಟ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇದು ಮಲಾಕಾ ಸಲ್ತನೇಟ್ ಪ್ಯಾಲೇಸ್ ಮ್ಯೂಸಿಯಂ. ಬೇಸಿಕ್ಲಿ ರೀಕನ್ಸ್ಟ್ರಕ್ಷನ್ ಇದೆಲ್ಲ ಕಂಪ್ಲೀಟ್ಲಿ ವುಡ್ ಅಲ್ಲಿ ಮಾಡಿರೋದು ಇದು. ಸೊ ಈ ಒಂದು ಸುಲ್ತಾನೇಟ್ ಪ್ಯಾಲೇಸ್ ಏನಿದೆಯೋ, ಸೊ ಇದು ಬಂದು ಪೂರಾ ವುಡನ್ನಿಂದ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಪ್ಯಾಲೇಸ್ ಇದಾಗಿತ್ತು. ಸೊ ಮುಂಚೆ ಸುಲ್ತಾನೇಟ್ಗಳು ಉಳ್ಕೊತಿದ್ದಂಥ ಜಾಗ ಇದಾಗಿತ್ತು. ಸೊ ಇವಾಗ ಇದನ್ನ ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಸೊ ಈ ಒಂದು ಮ್ಯೂಸಿಯಂಗೆ ಎಂಟ್ರಿ ಟಿಕೆಟ್ ಬಂದು ಫಾರಿನರ್ಸ್ಗೆ 20 ರಿಂಗೆಟ್ಸ್ ಮತ್ತು ಮಲೇಷಿಯನ್ಸ್ಗೆ 10 ರಿಂಗೆಟ್ಸ್ ಆಗಿದೆ. ಸೊ ಈ ಒಂದು ಪ್ಯಾಲೇಸ್ ನೀವು ಪ್ರೆಸೆಂಟ್ಲಿ ಏನು ನೋಡ್ತಾ ಇದ್ದೀರಾ, ಇದು ರೀಕನ್ಸ್ಟ್ರಕ್ಟ್ ಮಾಡಿರೋದು. ಲೈಕ್ ಅಫ್ಕೋರ್ಸ್ ಲೈಕ್ ವಾರ್ಸು ಅದು ಇದು ಇದಾದಾಗ ಸ್ವಲ್ಪ ಒಡೆದೋಗಿ ಅದು ಇದು ಆಗಿತ್ತು. ಸೊ ಪುನಃ ಇದನ್ನ ರೀಕನ್ಸ್ಟ್ರಕ್ಟ್ನ ಮಾಡಿದ್ದಾರೆ. ಪೂರಾ ಮ್ಯೂಸಿಯಂ ಏನಿದೆ ಪೂರಾ ರೀಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಲೈಕ್ ಬಳಸ್ತಿದ್ದಂಥ ವಸ್ತುಗಳಾಗಿರ್ಬೋದು, ಮತ್ತು ಈ ಒಂದು ಮಲಾಕಾದಲ್ಲಿ ಎಸ್ಪೆಷಲಿ ಟ್ರೇಡರ್ಸ್ ಬರ್ತಿದ್ರು. ಸೊ ಡಿಫ್ರೆಂಟ್ ಕಂಟ್ರಿದು ಟ್ರೇಡರ್ಸ್ಗಳದ್ದು ಪೋರ್ಟ್ರೇಸ್ನ ಡಿಪಿಕ್ಟ್ ಮಾಡುವಂಥ ಸ್ಟ್ಯಾಚ್ಯೂಸ್, ಲೈಕ್ ಅರಬ್ ಟ್ರೇಡರ್ಸ್ ಆಗಿರಲಿ, ಚೈನೀಸ್ ಟ್ರೇಡರ್ಸ್ ಆಗಿರಲಿ, ಸೊ ಅವ್ರು ಮಾಡ್ತಿದ್ದಂಥ ವಸ್ತುಗಳದ್ದು ಪೋರ್ಟ್ರೇಟ್ನ ಇಲ್ಲಿ ಈ ಒಂದು ಪ್ಯಾಲೇಸಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಸೊ ಆಗಿನ ಕಾಲದ ಕಿಂಗ್ ಬಳಸ್ತಿದ್ದಂತಹ ಟೋಪಿಗಳು ಇವು. ಸೊ ಮಲಾಕಾದವ್ರದ್ದು ಟ್ರೆಡಿಷನಲ್ ಕಾಸ್ಟ್ಯೂಮ್ ವಿತ್ ಆಕ್ಸೆಸರೀಸ್, ಲೈಕ್ ಅವರು ಪೇಟ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಫುಲ್ ಕಲರ್ಫುಲ್ ಆಗಿರುವಂಥ ಕ್ಲೋತ್ಸ್. ಐ ಥಿಂಕ್ ಎಲ್ಲ ಲೈಕ್ ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡ್ತಿದ್ರು ಅನ್ಸುತ್ತೆ. ಸೊ ಒಂದೊಂದು ಥರ ಡಿಸೈನು, ಒಂದೊಂದು ಥರ ಪ್ಯಾಟ್ರನ್ಸ್ಗಳು. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಇಂಡಿಯನ್ ಟ್ರೇಡರ್ಸ್, ಬೇಸಿಕಲಿ ಗುಜರಾತ್ ಟ್ರೇಡರ್ಸ್. ಸೊ ಈ ಗುಜರಾತಿ ಟ್ರೇಡರ್ಸ್ಗಳು ಇಲ್ಲಿ ಮೇಯ್ನಾಗಿ ಏನು ಟ್ರೇಡ್ ಮಾಡ್ತಾಯಿದ್ರು ಅಂತಂದರೆ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಕಾಟನ್, ಒಪೀನ್ ಮತ್ತು ಕ್ಯಾಂಫರ್ನ ಇಲ್ಲಿ ಟ್ರೇಡ್ ಮಾಡ್ತಾಯಿದ್ರು. ಜೊತೆಗೆ ಇಲ್ಲಿಗೆ ತಗೊಬಂದು ಇಲ್ಲಿಂದ ಬೇರೆ ದೇಶಕ್ಕೆ ಅವರು ಸಾಗಿಸ್ತಾಯಿದ್ರು. ಸೊ ಗುಜರಾತಿ ಟ್ರೇಡರ್ಸ್. ಇದಾಗಿತ್ತು ಸುಲ್ತಾನ್ ಅವ್ರದ್ದು ಬೆಡ್ರೂಮ್, ಅಂದರೆ ಬೆಡ್ ಚೇಂಬರ್. ಸೊ ಇಲ್ಲಿ ಬರೀ ಸುಲ್ತಾನ್ ಮಾತ್ರ ಹೋಗ್ಬೋದಿತ್ತು. ಈವನ್ ರಾಣಿ ಒಳಗಡೆಗೆ ಹೋಗಬೇಕು ಅಂತಂದ್ರೂ ಸುಲ್ತಾನ್ದು ಪರ್ಮಿಷನ್ ತೊಗೊಂಡೆ ಒಳಗಡೆಗೆ ಹೋಗಬೇಕಿತ್ತು. ಈವನ್ ಇಲ್ಲಿ ಅವರ ರಾಜನ ಕನ್ಸೆಂಟ್ ಇಲ್ಲದೇ ಯಾರು ರೂಮ್ ಒಳಗಡೆ ಹೋಗುವಾಗಿರಲಿಲ್ಲ. ಸೊ ಇಲ್ಲಿ ರಾಜನ ರೂಮಲ್ಲಿ ರಾಜ ಬಳಸ್ತಿದ್ದಂಥ ಬಟ್ಟೆಗಳು ಮತ್ತು ಬೇರೆ ಬೇರೆ ರಾಜ್ಯದವರು ಕೊಟ್ಟಿರುವಂತಹ ಸೊವೇನಿಯರ್ಸ್ನ ಆ ಒಂದು ಬೆಡ್ ಚೇಂಬರಲ್ಲಿ ಅವರು ಸ್ಟೋರ್ ಮಾಡ್ತಾ ಇದ್ರು. ಒಂದು ಮ್ಯೂಸಿಯಂ ಅಲ್ಲಿ ನಾವು ನಿಂತಿರೋದು ಫಸ್ಟ್ ಫ್ಲೋರ್. ಸೊ ಇದೇ ರೀತಿ ಸೆಕೆಂಡ್ ಫ್ಲೋರ್ ಇದೆ. ಸೊ ಸೆಕೆಂಡ್ ಫ್ಲೋರ್ ಕ್ಲೋಸ್ ಆಗಿದೆ. ಸೊ ಜಸ್ಟ್ ಫಸ್ಟ್ ಫ್ಲೋರ್ ತನಕ ನಮಗೆ ಆಕ್ಸೆಸ್ ಇರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಲಾಕಾದ ಹೆಂಗಸರು ಬಳಸ್ತಿದ್ದಂಥ, ಬೇಸಿಕಲಿ ರಾಣಿಯದಿರು ಬಳಸ್ತಿದ್ದಂತಹ ಗೋಲ್ಡ್ ಆಕ್ಸೆಸರೀಸ್. ಲೈಕ್ ನೀವು ಇಲ್ಲಿ ಏನು ಬ್ರೌಚಸ್ಗಳು ಎಲ್ಲ ನೋಡ್ತಾ ಇದ್ದೀರಾ, ಕಿರೀಟ ಆಗಿರ್ಬೋದು, ಇವೆಲ್ಲ ಗೋಲ್ಡ್ ಆರ್ನಮೆಂಟ್ಸ್ ಬಳಸ್ತಾ ಇದ್ದಿದ್ದು. ಸೊ ಇದು ಬೇಸಿಕಲಿ ಹೇರ್ ಪಿನ್ಸ್ಗಳು ಮಾತ್ರ. ನೆಕ್ಲೆಸ್, ರಿಂಗ್ಸ್ ಮತ್ತು ಕಡಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಪೂರಾ ಏನಿದೆ ಇದೆಲ್ಲ ವುಡ್ಡನ್ನಿಂದ ಮಾಡಿರೋದು. ಇವನ್ ಫ್ಲೋರಿಂಗ್ ಆಗಿರಲಿ, ಸೀಲಿಂಗ್ ಆಗಿರಲಿ, ಸುತ್ತ ಹಾಕಿರುವಂಥ ವಾಲ್ ಆಗಿರಲಿ, ಎಲ್ಲವೂ ಸಹ ವುಡ್ಡನ್ನಿಂದ ಮಾಡಿರುವಂತಹ ಪ್ಯಾಲೇಸ್ ಇದಾಗಿದೆ. ಸೊ ಇಲ್ಲಿ ನಮಗೆ ಬೇಸಿಕಲಿ ರಾಜರು ಬಳಸ್ತಿದ್ದಂತಹ ಬಟ್ಟೆಗಳಾಗಿರ್ಬೋದು, ಅವ್ರು ಬಳಸ್ತಿದ್ದಂಥ ಆಕ್ಸರೀಸ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಮತ್ತು ಅವ್ರ ಬೆಡ್ರೂಮ್ ಯಾವ ರೀತಿ ಇತ್ತು, ಸೊ ಆ ಒಂದು ಡಿಪಿಕ್ಟ್ ಮಾಡುವಂಥ ಮಾಡೆಲ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಅಂತಂದರೆ, ಆಗ್ಲೇ ಹೇಳ್ದಂಗೆ ಇಲ್ಲಿ ಟ್ರೇಡರ್ಸ್ಗಳು ಬರ್ತಿದ್ರಲ್ಲ, ಸೊ ಡಿಫ್ರೆಂಟ್ ಕಂಟ್ರಿದು ಟ್ರೇಡರ್ಸ್ಗಳು ಏನೆಲ್ಲ ಮಾಡ್ತಾ ಇದ್ರು ಅನ್ನೋದನ್ನ ಸಹ ಇಲ್ಲಿ ಡಿಪಿಕ್ಟ್ನ ಮಾಡಿ ಆ ಇನ್ಫಾರ್ಮೇಶನ್ನ ತಿಳಿಸ್ಕೊಟ್ಟಿದ್ದಾರೆ. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Yeah. Everything I want might be a miracle.
ಬಂದಿದೀವಿ ನಾವು ಮಲಾಕಾದಲ್ಲಿ ಒನ್ ಆಫ್ ದ ಫೇಮಸ್ ವಾಕಿಂಗ್ ಸ್ಟ್ರೀಟ್, ಜಾಂಕರ್ಸ್ ವಾಕಿಂಗ್ ಸ್ಟ್ರೀಟ್. ಸೊ ಇದು ನೈಟ್ ಹೊತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಓಕೆ ಎಕ್ಸ್ಪ್ಲೋರ್ ಮಾಡೋಣ, ಬಟ್ ನೈಟ್ ಹೊತ್ತು ಈ ಒಂದು ವಾಕಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದು ಬಂದು ಜಾಂಕರ್ಸ್ ವಾಕಿಂಗ್ ಸ್ಟ್ರೀಟ್. It's so incredible. I'm finally letting go. Up, up and away, yeah, we go. I found my flow right on time, and now I know what it feels like to shine like gold. Up, up and away, yeah, we go. I don't gotta worry about a single thing. I can feel the light coming down on me. ನನ್ನ ಹಿಂದೆಗಡೆ ನೀವು ಏನು ಸ್ಟ್ಯಾಚು ನೋಡ್ತಾ ಇದ್ದೀರಾ, ಇದು ಬಂದು ಮಿಸ್ಟರ್ ಮಲೇಷ್ಯಾ. ಲೈಕ್ ಈಸ್ ದ ಫಾದರ್ ಆಫ್ ಬಾಡಿ ಬಿಲ್ಡರ್ ಇನ್ ಮಲೇಷ್ಯಾ. ಸೊ ಇವರು ಮಿಸ್ಟರ್ ಏಷ್ಯಾ ಆಗಿದ್ದಾರೆ, ಮಿಸ್ಟರ್ ಮಲಾಕಾ ಮಲೇಷ್ಯಾ, ಮಿಸ್ಟರ್ ಏಷ್ಯಾ. ಸೊ ಅದಕ್ಕೆ ಇವ್ರನ್ನ ಫಾದರ್ ಆಫ್ ಬಾಡಿ ಬಿಲ್ಡರ್ ಇನ್ ಮಲೇಷ್ಯಾ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅವರ ನೆನಪಿಗೆ ಅಥವಾ ಅವರ ಮೆಮೋರಿಯಲ್ಗೆ ಈ ಒಂದು ಮೆಮೋರಿಯಲ್ ಪಾರ್ಕ್ ಥರ ಕಟ್ಸಿದ್ದಾರೆ. ಸೊ ಇವ್ರು ಬಂದು ಡಾಕ್ಟರ್ ಗಾನ್ ಬೋಂಗ್. ಸೊ ಈಸ್ ದ ಫಾದರ್ ಆಫ್ ಬಾಡಿ ಬಿಲ್ಡರ್ ಇನ್ ಮಲೇಷ್ಯಾ. ಒಂದ್ 2 kg ಸಣ್ಣ ಮಾಡ್ಕೊಂಡು ಹೋಗೋದ ಅಂತ ನಮ್ ದೇಶ ಆಗಲ್ಲ. ಬ್ರೆಡ್ ಬಂದ್ ತಿಂದೇನೆ ದಬ್ಬ ಬ್ರೆಡ್ ತರ. ಡೈಲಿ ಏನ್ ಬ್ರೆಡ್ ತಿನ್ನಿಸ್ತಾ ಇಲ್ಲ ನಿಮ್ಗೆ? ಬೇಡ ಹಾಕೊಡಿ. 2 kg ಸಣ್ಣ ಆಗಿರ್ತೀರಿ ಅಂತ ಅವಳೆ. ಸೊ ಜಾಂಕರ್ ವಾಕಿಂಗ್ ಸ್ಟ್ರೀಟ್ ಒಟ್ಟಿಗೆ ಈ ಒಂದು ಮಲಾಕಾ ಸಿಟಿ ಟೂರ್ದು ಒಂದು ಸ್ಮಾಲ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಷ್ಟು ಸಾಧ್ಯವೋ ಅಷ್ಟು 3 to 4 hours ಅಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸೊ ಓವರ್ ಆಲ್ ಸಿಟಿ ಚೆನ್ನಾಗಿದೆ. ಲೈಕ್ ಲಾಟ್ಸ್ ಆಫ್ ಹಿಸ್ಟ್ರಿ ರಿಲೇಟೆಡ್ ಪ್ಲೇಸಸ್ಗಳು ನಿಮಗೆ ಮಲಾಕಾದಲ್ಲಿ ನೋಡ್ಬೋದು. ಜೊತೆಗೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋದ್ರಿಂದ ಸೊ ಒಂದು ಗ್ಲಿಮ್ಸ್ ಅಕಸ್ಮಾತ್ ನೀವೇನಾರ ಕೋಲಾಲಂಪುರ್ಗೆ ಬಂದಿದ್ರೆ 1 day ಇದಕ್ಕೆ ಸ್ಪೆಂಡ್ ಮಾಡಿ ನೀವು ಬರಬಹುದು. ಸೊ ಖಂಡಿತ ಐ ಡೆಫಿನೆಟ್ಲಿ ರೆಕಮೆಂಡ್ ಈ ಒಂದು ಜಾಗನ. ಸೊ ಇದಾಗಿತ್ತು ಮಲಾಕಾ ಸಿಟಿ ಟೂರ್. ಸೊ ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನಾವು ಮಲಾಕಾ ಸಿಟಿ ಟೂರ್ನ ರ್ಯಾಪ್ ಮಾಡಿ ವಾಪಸ್ ಕೋಲಾಲಂಪುರ್ಗೆ ಹೊರಡ್ತಾ ಇದ್ದೀವಿ. ಸೊ ಪೂಜಾ ಟ್ಯಾಕ್ಸಿನ ಬುಕ್ ಮಾಡಿದ್ದಾಳೆ. ಸೊ ಟ್ಯಾಕ್ಸಿ ಬಂದಮೇಲೆ ಸ್ಟ್ರೈಟ್ ಟು ಬಸ್ ಸ್ಟಾಪ್. ಸೊ ಬಸ್ ಸ್ಟಾಪಿಂದ ಕೋಲಾಲಂಪುರ್ಗೆ ಬಸ್ ತಗೊಂಡು ಹೊರಡದೆ. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬೈ ಗೈಸ್ ಆ್ಯಂಡ್ ಟೇಕ್ ಕೇರ್. ಸಿಂಗಾಪುರಲ್ಲಿ ಈ ಒಂದು ಮ್ಯಾಗಿದು ಕರಿ ನೂಡಲ್ಸ್ ಫೇಮಸ್ ಇದೆ. ಸೊ 7-11 ಅಲ್ಲಿ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಮಶ್ರೂಮ್ ಕಾರ್ಬೊನಾರಾ ಮ್ಯಾಕ್ ಅಂಡ್ ಚೀಸ್. ಬಟ್ ಜಾಸ್ತಿ ಆಗ್ತದೆ ಪಾರ್ಸಲ್. ಏನು ತಗೊಂಡೇನ? ಓಕೆ ಹೋಗೋಣ. ಕಟ್ಲಾ ಅಂಡ್ ಚೀಸು ಗುಡ್. ಮ್ಯಾಕ್ ಅಂಡ್ ಚೀಸ್ ಫ್ಲೇವರ್ ಏನಿರಬೇಕು ಹಂಗೆ ಇದೆ. ಹೆಂಗಿದೆ ಹೊಸ ಫ್ಲೇವರ್ದು ಮ್ಯಾಗಿ? ನಮ್ದು ಇಂಡಿಯನ್ ಮಸಾಲಾ ಮ್ಯಾಜಿಕ್, ಮಸಾಲಾ ಮ್ಯಾಜಿಕ್ ಮಸಾಲ. ಟೇಸ್ಟ್ ಹಂಗೆ ಇದೆ. ಸೇಮ್ ನಮ್ ಫ್ಲೇವರ್ ಏನು ಡಿಫ್ರೆನ್ಸ್ ಏನು? ಬಟ್ ಇದನ್ನ ಸ್ವಲ್ಪ ಸೂಪ್ ಹಾಕಿ ಕುಡಿತಾರೆ, ನಾವು ಸೂಪ್ ಹಾಕಿ ಕುಡಿಯಲ್ಲ ಅಷ್ಟೇ. ಕಪ್ ನೋಡೋದಪ್ಪ ನೀರು ಇಲ್ಲಮ್ಮ.